ಮನೆತನ ಆರ್ ಎಸ್ ಎಸ್ಸನ್ನು ದೇಶದಿಂದ ಓಡಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡೇ ಯಶಸ್ವಿಯಾಗಿಲ್ಲ. ಸುಮಾರು 55 ರಾಷ್ಟ್ರಗಳಲ್ಲಿರ್ತಕ್ಕಂಥ ಆರ್ ಎಸ್ ಎಸ್ ಇದ್ರ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥದ್ದನ್ನ ಪ್ರಿಯಾಂಕಾ ಖರ್ಗೆ ಅವರು ಬಿಡಬೇಕು. ಹೋಮ್ ಮಿನಿಸ್ಟ್ರಾಗಿ ಬಹಳಷ್ಟು ಜವಾಬ್ದಾರಿ ಇದೆ. ಇವತ್ತು ನಮ್ಮ ಜಿಲ್ಲೆ ವಿಚಾರವನ್ನು ತೆಗೆದುಕೊಂಡ್ರೆ ಬಹಳಷ್ಟು ಓಸಿ ಹೆಚ್ಚಾಗಿದೆ ನಮ್ಮ ಜಿಲ್ಲೆಯಲ್ಲಿ. ಈ ಓಸಿಯನ್ನು ನಾವೆಲ್ಲ ಅಧಿಕಾರಿಗಳನ್ನ ಪೊಲೀಸರಿಗೆ ವೈಯಕ್ತಿಕವಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ನಜ್ರುಲ್ಲಾ ಅಂತಕ್ಕಂಥ ಗೋವಾದನ ಕೈಯಲ್ಲಿ ಈಗ ಬಾಂಬೆ ಹೋಯ್ತು, ಈಗ ಗೋವಾದವ್ರ ಕೈಯಲ್ಲಿ ನಮ್ಮ ರಾಜ್ಯದ ಓಸಿ ನಡೀತಾ ಇದೆ. ಕೆಲವರು ಪೊಲೀಸ್ ಕಿರಿಯ ಅಧಿಕಾರಿಗಳಿಗೆ ಏನ್ರಿ ಓಸಿ ಈ ಮಟ್ಟಕ್ಕೆ ಬಂದಿದೆಯಲ್ಲ ಅಂದರೆ, ಸಾರ್ ಓಸಿ ನಿಲ್ಲಿಸಿದ್ರು ಆನ್ಲೈನ್ದು ನಡೀತಾ ಇದೆ ಸಾರ್ ಅಂತಾರೆ ಅವ್ರು ಸಮರ್ಥಿಸ್ಕೊಳ್ಳೋದು. ನಾವೇನೋ ಓಸಿ ಹಿಡಿತೀವಿ ಅಂತ ಇಟ್ಕೊಳ್ಳಿ, ಆನ್ಲೈನ್ ಓಸಿ ಜಾಸ್ತಿ ಆಗಿದೆ ಅಲ್ಲ. ಇವತ್ತು ಇತ್ತೀಚಿನ ದಿನದಲ್ಲಿ 18-20 ವರ್ಷದ ಮಕ್ಕಳು ತಂದೆ ಕೊಂದರು, ತಾಯಿ ಕೊಂದರು, ಸಹೋದರಿಯನ್ನು ಕೊಂದರು. ಕಾರಣ ರಾತ್ರಿ ಮೊಬೈಲ್ ನೋಡ್ತಿದ್ದ, ಬೇಡ ಅಂದಿದ್ದಕ್ಕೆ. ಇವೆಲ್ಲ ಕಾರಣ ಅವನು ಮೊಬೈಲಲ್ಲಿ ಆನ್ಲೈನ್ ಮೂಲಕ ಜೂಜಲ್ಲಿ ಕಳೆದುಕೊಂಡು ಆ ರೋಷವನ್ನು ತನ್ನ ತಾಯಿಯನ್ನು ಕೊಲ್ತಾರೆ. ಅಂದರೆ ಈ ಜೂಜಾಟ ಎಷ್ಟರ ಮಟ್ಟಿಗೆ ಬೆಳೆದಿದೆ. ಇದನ್ನು ತಡೆ ಹಿಡಿಬೇಕಾಗದ್ದು ಪ್ರಿಯಾಂಕಾ ಖರ್ಗೆ ಅವ್ರದ್ದು. ಆರ್ ಎಸ್ ಎಸ್ ಜನರಿಗೆ ತೊಂದರೆ ಉಂಟಾದಾಗ, ಬರಗಾಲ ಬಂದಂಥ ಸಂದರ್ಭದಲ್ಲಿ ಮೇವು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಹೆಚ್ಚು ಮಳೆ ಆದಾಗ ಜನರ ನೆರವಿಗೆ ಬರ್ತಕ್ಕಂಥದ್ದು, ಕೋವಿಡ್ ಆದಂಥ ಸಂದರ್ಭದಲ್ಲಿ ಸಹಾಯ ಹಸ್ತ ಚಾಚ್ತಕ್ಕಂಥದ್ದು. ಈ ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಏನು ರಿಜಿಸ್ಟರ್ ಮಾಡ್ಕೋಬೇಕಾ? ನಾನು ಚಡ್ಡಿ ಹಾಕ್ಕೊಂಡು ನಾನು ಜನಸೇವೆ ಮಾಡೋಕ್ಕೆ ನನ್ನ ಸಂಸ್ಥೆ ರಿಜಿಸ್ಟರ್ ಆಗಿದೆ ಅಂತ ನಾನು ಕೇಳಬೇಕಾ? ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಯುವಕರಿದ್ದೀರಿ, ನಿಮಗಿನ್ನೂ ಭಾಳಷ್ಟು ಅವಕಾಶ ಇದೆ. ಈ ರೀತಿ ಹಿಂದೂಗಳನ್ನು ಕೆರಳಿಸ್ತಕ್ಕಂಥದ್ದು, ಆರ್ ಎಸ್ ಎಸ್ನ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು, ಇದರಿಂದ ನಿಮ್ಮ ಭವಿಷ್ಯ ಇದೆ ಅಂತ ತಿಳ್ಕೊಂಡ್ರೆ ಈ ರೀತಿಯ ನಡವಳಿಕೆಯನ್ನು ಮಾಡಿ ಬಂಗಾಳದಲ್ಲಿ ಏನಾಯಿತು TMCಗೆ ಅನ್ನೋದು ತಮಗೇನಾದರೂ ಗೊತ್ತಿದೆನಾ? ಇವತ್ತು ನಮ್ಮ ಧರ್ಮದಲ್ಲಿ ಭಾರತೀಯರೆಲ್ಲರಿಗೂ ಧರ್ಮದಲ್ಲಿ ನಂಬಿಕೆ ಇದೆ. ಇವತ್ತು ನಮ್ಮ ನೆರೆ ರಾಜ್ಯ ತಮಿಳುನಾಡಿನ ಮುಖ್ಯಮಂತ್ರಿ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸಿದರೂ ಕೂಡ ಇವತ್ತು ಕಲ್ಲೂರು ಮೂಕಾಂಬಿಕೆಯ ಆಶೀರ್ವಾದಕ್ಕೆ ಯಾಕೆ ಬರ್ತಾರೆ? ಇದನ್ನು ಅರ್ಥ ಮಾಡ್ಕೋಬೇಕು ಪ್ರಿಯಾಂಕಾ ಖರ್ಗೆ ಅವರೇ. ರಾಜ್ಯದಲ್ಲಿ ಭಯಂಕರ ಭ್ರಷ್ಟಾಚಾರ, ಜೂಜು ಇವೆಲ್ಲ ನಡೀತಾ ಇರುವ ಸಂದರ್ಭದಲ್ಲಿ ಆ ಕೆಲಸ ಮಾಡೋದು ಬಿಟ್ಟು ತಾವು ಆಗಲಿ ನೂತನ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರಾಗಲಿ RSS ಬಗ್ಗೆ ಮಾತನಾಡ್ತಕ್ಕಂಥದ್ದು ಬಿಡಬೇಕು. ಬಂಗಾಳದ ಪರಿಸ್ಥಿತಿಯನ್ನು ನೋಡಿ ಆದರೂ
ಇವರಿಗೆ ತಿಳುವಳಿಕೆ ಬರಬೇಕು ಅಂತಕ್ಕಂಥ ಮನವಿಯನ್ನು ಅವರಿವಾಗ ಹೋಮ್ ಮಿನಿಸ್ಟ್ರು ಮನವಿ ಮಾಡ್ತೀನಿ.